ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತೆ ಸ್ವಾಗತ. 14ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಈಗಾಗಲೇ ಮುಗ್ದಾಗಿದೆ. ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಈ ವಾರ ಫ್ಯಾಮಿಲಿ ರೌಂಡ್ ಕೂಡ ಸ್ಟಾರ್ಟ್ ಆಗಿದೆ. ಆಗಲೇ ತ್ರಿವಿಕ್ರಮ್ ಹಾಗೂ ಬೊವೇಗೌಡರ ಫ್ಯಾಮಿಲಿ ಕೂಡ ಬಂದಿದೆ. ಆದರೆ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ರಿಸಲ್ಟ್ ಆಗಿ ಬದಲಾಗಿದ್ದರೆ ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಫ್ಯಾಮಿಲಿ ರೌಂಡ್ ಅಂತಲೇ ಹೇಳ್ಬೋದು. ಹೌದು, ಈ ವಾರ ಫ್ಯಾಮಿಲಿ ರೌಂಡ್ ಆಗಲೇ ಸ್ಟಾರ್ಟ್ ಆಗಿದೆ. ಅದಲ್ಲದೆ ಈ ವಾರ ಬೊವೇಗೌಡರ ಫ್ಯಾಮಿಲಿ ಅಂದರೆ ಬೊವೇಗೌಡರ ಫ್ಯಾಮಿಲಿಯಿಂದ ಅವ್ರ ಅಮ್ಮ ಅವ್ರ ಅಕ್ಕ ಬಂದಿದ್ದಾರೆ. ಹಾಗೆ ತ್ರಿವಿಕ್ರಮ್ ಫ್ಯಾಮಿಲಿಯಿಂದ ಅವ್ರ ಅಮ್ಮ ಬಂದಿದ್ದಾರೆ. ಇದಲ್ಲದೆ ಇವೆರಡು ಫ್ಯಾಮಿಲಿ ವಾರ ನೀವು ಒಟ್ಟಿಗೆ ನೋಡ್ಬೋದು. ಹೌದು, ಬಿಗ್ ಬಾಸ್ ಫ್ಯಾಮಿಲಿ ರೌಂಡಲ್ಲಿ ಮೊದಲು ಪಾಸ್ ಕೊಡ್ತಾರೆ. ಎಲ್ಲರಿಗೂ ಪಾಸ್ ಕೊಟ್ಟಟ್ಟಿಗೆ ಎಲ್ಲರೂ ಪಾಸಾಗಿ ನಿಂತಿರ್ತಾರೆ. ಆಗ ಬಿಗ್ ಬಾಸ್ ಫ್ಯಾಮಿಲಿ ರೌಂಡಿಗೆ ಫಸ್ಟ್ ಎಂಟ್ರಿ ಕೊಡೋದು ಬಂದು ಈ ವಾರದ ಕ್ಯಾಪ್ಟನ್ ಆಗಿರುವಂಥ ಬೊವೇಗೌಡವ್ರ ತಾಯಿ ಬರ್ತಾರೆ. ಅವಳು ಬೊವೇಗೌಡರ ಕಣ್ಣಗೆ ದರ ನೀರು ಇಳಿಯಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಲ್ಲದೆ ಅವ್ರು ಬಂದಮೇಲೆ ಅವ್ರ ಅಕ್ಕ ಸತನೂ ಬರ್ತಾರೆ. ಬೊವೇಗೌಡರ ಅಕ್ಕ ಇವರಿಬ್ಬರು ಬರ್ತಾರೆ. ಇವರಿಬ್ಬರು ಎಲ್ಲ ಮಾತುಕತೆ ಎಲ್ಲ ಆದಮೇಲೆ ಬೊವೇಗೌಡರ ಅಮ್ಮ ಅಕ್ಕ ಬಂದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತ್ರಿವಿಕ್ರಮ್ ಅವರ ಅಮ್ಮನೇ ಎಂಟ್ರಿ ಕೊಡ್ತಾರೆ. ನೀವು ಇವತ್ತಿನ ಸಂಚಿಕೆಯಲ್ಲಿ ತ್ರಿವಿಕ್ರಮ್ ಅವ್ರ ಅಮ್ಮ ಹಾಗೂ ಬೊವೇಗೌಡರ ಅಕ್ಕ ಮತ್ತು ಅವ್ರ ಅಮ್ಮನ ಒಟ್ಟಿಗೆ ನೋಡ್ಬೋದು ಇವತ್ತಿನ ಸಂಚಿಕೆಯಲ್ಲಿ. ಅದಲ್ಲದೆ ಬೊವೇಗೌಡರು ಈ ವಾರ ಕ್ಯಾಪ್ಟನ್ ಆಗಿದ್ದಾರಲ್ವ, ಅವ್ರಿಗೆ ಯಾವುದೇ ರೀತಿ ಟಾಸ್ಕ್ ಇಲ್ಲ. ಯಾಕಂತಂದರೆ ಅವ್ರು ಇವನೇ ಕ್ಯಾಪ್ಟನು, ಅವರಿಗೆ ಡೈರೆಕ್ಟಾಗಿ ಅವ್ರ ಪೇರೆಂಟ್ಸ್ ಭೇಟಿ ಆಡೋಕ್ಕೆ ಅವಕಾಶ ಕೊಡ್ತಾರೆ. ಆದರೆ ಇನ್ನುಳಿದ ಕಂಟೆಸ್ಟೆಂಟ್ಗಳಿಗೆ ಬಿಗ್ ಬಾಸ್ ಅವ್ರ ಪೇರೆಂಟ್ಸ್ ಬರೋ ಕಾಲಕ್ಕೆ ಅವ್ರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಅದೇ ರೀತಿ ತ್ರಿವಿಕ್ರಮ್ ಅವರಿಗೆ ಈ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದೇ ಅವ್ರ ಅಮ್ಮನ ಫೋಟೋನ ಪಜಲ್ ಮಾಡಿರ್ತಾರೆ. ಆ ಪಜಲ್ ನೀಟಾಗಿ ಜೋಡಿಸ್ಬೇಕು. ಆ ಪಜಲ್ನ ಅವ್ರ ಅಮ್ಮನ ಫೇಸ್ ಬರೋಂಗೆ ಫೋಟೋನ ಜೋಡಿಸ್ಬೇಕು. ಆ ರೀತಿ ಕೊಟ್ಟಿದ್ದಾರೆ. ಅದು ಕೇವಲ 10 ನಿಮಿಷಕ್ಕೆ ಆ ಪಜಲ್ ಮಾಡಿ ಮುಗಿಸ್ಬೇಕಿರುತ್ತೆ. ಅದು ತ್ರಿವಿಕ್ರಮ್ ಅವರು ಇದನ್ನು ಮಾಡಲು ವಿಫಲ ಆಗ್ತಾರಂತ ಹೇಳ್ಬೋದು. ಅವ್ರ ಅಮ್ಮ ಮನೆಯಿಂದ ಹೊರಗಡೆ ಹೋಗೋದನ್ನ ತೋರಿಸ್ತಾರೆ. ಏನು ಚಿಂತೆ ಮಾಡಿಬಿಟ್ರೆ ಅವ್ರಮ್ಮ ಮತ್ತೆ ವಾಪಸ್ ಬರ್ತಾರೆ. ಮತ್ತು ತ್ರಿವಿಕ್ರಮ್ ಅವ್ರಿಗೆ ಇನ್ನೊಂದು ಅವಕಾಶ ಕೊಡ್ತಾರೆ. ಅವಾಗ ತ್ರಿವಿಕ್ರಮ್ ಅವರು ಆ ಪಜಲ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ. ತ್ರಿವಿಕ್ರಮ್ ಅವ್ರ ಅಮ್ಮ ಅಂತೂ ಬೊವೇಗೌಡರ ಜೊತೆ ಮಾತಾಡ್ತಾರೆ ಅಂತ ಹೇಳ್ಬೋದು. ನೀನು ನನ್ನ ಮಗನ ತಾಯಿ ಥರ ನೋಡ್ಕೊತಿದ್ಯಾ, ನೀನು ರಾಧಾಕೃಷ್ಣನ್ ನಿಮ್ಮ ನೋಡ್ರೆ ರಾಧಾಕೃಷ್ಣನ್ ಥರನೇ ಕಾಣ್ತೀರಾ ಅಂತ ಹೇಳ್ತಾರೆ. ರಾಧಾಕೃಷ್ಣನ್ಗೆ ಹೋಲಿಸ್ತಾರೆ ತ್ರಿವಿಕ್ರಮ್ ಹಾಗೂ ಬೊವೇಗೌಡವ್ರನ್ನ, ಅವ್ರ ಫ್ರೆಂಡ್ಶಿಪ್ನ. ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಅದಲ್ಲದೆ ಇವತ್ತು ನೀವು ತ್ರಿವಿಕ್ರಮ್ ಫ್ಯಾಮಿಲಿ ಹಾಗೂ ಬೊವೇಗೌಡವ್ರ ಫ್ಯಾಮಿಲಿ ಒಟ್ಟಿಗೆ ನೋಡ್ಬೋದು. ಅವ್ರ ಫ್ಯಾಮಿಲಿಯಿಂದ ಅವ್ರು ಇಷ್ಟವಾದ ತಿಂಡಿ ತಿನಿಸುಗಳನ್ನು ತಂದಿದ್ದಾರೆ ಅಂತ ಹೇಳ್ಬೋದು. ಅವ್ರು ಇಷ್ಟವಾದ ಊಟ ಕೂಡ ತಂದಿದ್ದಾರೆ ಅವ್ರ ಫ್ಯಾಮಿಲಿ, ಬೊವೇಗೌಡವ್ರ ಫ್ಯಾಮಿಲಿಯಿಂದ ಹಾಗೂ ತ್ರಿವಿಕ್ರಮ್ ಅವ್ರ ಫ್ಯಾಮಿಲಿಯಿಂದ. ಇವರು ಎರಡು ಫ್ಯಾಮಿಲಿ ಬಂದು ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅದಲ್ಲದೆ ಈ 14ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಅಂತೂ ತುಂಬಾ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ಹೌದು, ಈ 14ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಮಾಡಲ್ಲ. ಅದ್ರ ಬದಲು ಈ ಫ್ಯಾಮಿಲಿ ರೌಂಡ್ ಇರುತ್ತಲ್ಲ, ಈ ಫ್ಯಾಮಿಲಿ ರೌಂಡಿಂದ ಕಂಟೆಸ್ಟೆಂಟ್ಗಳ ಫ್ಯಾಮಿಲಿ ಬರುತ್ತಲ್ಲ, ಅವ್ರು ನಾಮಿನೇಟ್ ಮಾಡಿ ಹೋಗ್ತಾರಂತಲೇ ಹೇಳ್ಬೋದು. ಇವಾಗ ಸಪೋಸ್ ಇವತ್ತು ತ್ರಿವಿಕ್ರಮ್ ಫ್ಯಾಮಿಲಿ ಬಂದಿದೆ, ಹಾಗೆ ಬೊವೇಗೌಡವ್ರ ಫ್ಯಾಮಿಲಿ ಬಂದಿದೆ. ಇವತ್ತು ಬಂದಲ್ಲಿ ಈ ಫ್ಯಾಮಿಲಿ ರೌಂಡಲ್ಲಿ ಒಬ್ಬರು ಫ್ಯಾಮಿಲಿನ ಕರೀತಾರೆ ಒಳಗಡೆ. ಫಸ್ಟ್ ಎಕ್ಸಾಂಪಲ್ ತೊಗೊಳ್ಳೋಣ. ತ್ರಿವಿಕ್ರಮ್ ಅವ್ರ ಅಮ್ಮ ಬಂದಿದ್ದಾರೆ, ಅವ್ರ ಅಮ್ಮನ ಕನ್ಫೆಷನ್ ರೂಮಿಗೆ ಕರೀತಾರೆ. ಈ ವಾರ ನೀವು ಯಾರ ಮನೆಯಿಂದ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾರೆ. ಆಗ ತ್ರಿವಿಕ್ರಮ್ ಅವರ ಅಮ್ಮ ಇಬ್ಬರನ್ನ ಹೆಸರು ತೊಗೊಬೇಕಾಗಿತ್ತು, ಇಬ್ಬರನ್ನ ನಾಮಿನೇಟ್ ಮಾಡ್ತಾರೆ. ಅದೇ ರೀತಿ ಬೊವೇಗೌಡವ್ರ ಫ್ಯಾಮಿಲಿನ ಕೂಡ ಅದೇ ರೀತಿ ಕನ್ಫೆಷನ್ ರೂಮಿಗೆ ಕರೆದು ಈ ವಾರ ಮನೆಯಿಂದ ಹೊರಗೆ ಹಾಕಲು ನೀವು ಯಾರನ್ನ ನಾಮಿನೇಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಇವ್ರ ಸತ ಇಬ್ಬರು ಹೆಸರು ತೊಗೊಬೋದು. ಇದೇ ಆಗಿರುತ್ತೆ ಇವತ್ತಿನ ನಾಮಿನೇಷನ್, ಈ ವಾರ ಫುಲ್ ನಾಮಿನೇಷನ್ ಪ್ರಕ್ರಿಯೆ. ಅಂಟಿಲ್ ಶುಕ್ರವಾರ ಮಟ್ಟ ಈ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳ್ಬೋದು. ಯಾವ್ಯಾವ ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಪೇರೆಂಟ್ಸ್ ಇಲ್ಲ ಅಂತಂದ್ರೆ ಅವ್ರ ಫ್ಯಾಮಿಲಿ ಬರುತ್ತೋ ಆ ಫ್ಯಾಮಿಲಿ ಮೆಂಬರ್ಸ್ನ ಕನ್ಫೆಷನ್ ರೂಮಿಗೆ ಕರೆದು ಈ ವಾರ ನೀವು ಮನೆಯಿಂದ ಯಾರನ್ನ ನಾಮಿನೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಅವ್ರು ನಾಮಿನೇಟ್ ಮಾಡಿ ಹೋಗ್ತಾರೆ. ಈ ವಾರ ನಾಮಿನೇಷನ್ ಪ್ರಕ್ರಿಯೆಯನ್ನು ಕಂಟೆಸ್ಟೆಂಟ್ಗಳ ಕೈಯಿಂದ ಮಾಡಿಸ್ತಿಲ್ಲ ಬಿಗ್ ಬಾಸ್. ಅದು ಬದಲು ಅವ್ರ ಫ್ಯಾಮಿಲಿ ಬಂದಿರ್ತಾರಲ್ಲ ಅವ್ರ ಕೈಯಲ್ಲಿ ಈ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡಿಸಿದ್ದಾರೆ. ಇದ್ರ ಬಗ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಅದಲ್ಲದೆ ಯಾರ್ಯಾರ ಫ್ಯಾಮಿಲಿ ಯಾರ್ಯಾರ ನಾಮಿನೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬಾಯ್.